ನಾವಿವತ್ತು ಫ್ಯಾಮಿಲಿ ಜೊತೆ ಗೋವಾಗೆ ಹೋಗ್ತಾ ಇದ್ದೀವಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡಿದರೆ, ಸ್ಟಾರ್ಟಿಂಗ್ ಹೇಳ್ದಂಗೆ ಗೋವಾಗೆಲ್ಲ ಹೋಗ್ತಾ ಇಲ್ಲ. ವಿ ಗೋಯಿಂಗ್ ಟು ದ ಮಂತ್ರಾಲಯ. ಆಲ್ರೆಡಿ ಮಂತ್ರಾಲಯ ರೀಚ್ ಆಗಿದ್ದೀವಿ. ಬೆಳಗ್ಗೆ ಒಂದು ಜಾವ 4 ಗಂಟೆಗೆ ರೀಚ್ ಆಗಿದ್ವಿ. 6 ಗಂಟೆಯಿಂದ ದರ್ಶನ ಆಗಿರೋದ್ರಿಂದ ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗಬೇಕಿತ್ತು. ನಾವು ಸ್ನಾನ ಮಾಡೋಣ ಅಂತ ಒಳ ಕಡೆಗೆ ಬಂದರೆ ನೋಡಿ ಎಷ್ಟು ಕತ್ತಲಿದೆ, ಹಾಗೆ ಒಳ್ಳೆ ಕೂಡ ಫುಲ್ ಆಗಿಬಿಟ್ಟಿದೆ. ಹಾಗಾಗಿ ಯಾರಿಗೂ ಒಳಗೆ ಬಿಡ್ತಾ ಇಲ್ಲ. ಸೊ ಸ್ಯಾಡ್ ಅಂತ ಅಂದ್ಕೊಂಡು ಇಲ್ಲಿ ಬಂದು ನೋಡಿದರೆ ಈ ಥರ ಲೈನ್ ನೀರು ಬಿಡ್ತಿದ್ದಾರೆ ಪೈಪಲ್ಲಿ. ಇಲ್ಲೇ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು, ಏನು ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ. ಇವಾಗ ನಾವು ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಎಲ್ಲರೂ ಹೆಂಗೆ ಕಾಣಿಸ್ತಾ ಇದ್ದೀವಿ? ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಲ್ವಾ? ಎಲ್ಲರೂ ಬೇಗ ಬೇಗ ರೆಡಿ ಆಗಿಬಿಟ್ಟು ನಾವು ಹೊರಟ್ವಿ ದರ್ಶನಕ್ಕಂತ. ನೋಡಿ ಎಷ್ಟು ಜನ ಇದ್ದಾರೆ, ನಮಗಂತೂ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಇದ್ದಾರೆ ಅಂತ. ಶ್ರಾವಣ ಬೇರೆ ಸಂಡೇ ಬೇರೆ ಆಗಿರೋದ್ರಿಂದ ಫುಲ್ ಜನ ಇದ್ದರು. ಈ ಜನದಲ್ಲಿ ಹೆಂಗೋ ಕ್ಯೂವಲ್ಲಿ ನಿಂತ್ಕೊಂಡು ರಾಯರ ದರ್ಶನಕ್ಕೆ ಅಂತ ಹೋದ್ವಿ. ಏನು ಜನ ಇದ್ದರು ಏನ್ರಿ, ರಾಯರ ದರ್ಶನ ಆದರೆ ಪೀಸ್ಫುಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಹೊರಟ್ವಿ. ಆಮೇಲೆ ಹೋಗಿ ನೋಡ್ತೀವಿ, ಇಲ್ಲೇ ಹೊರಗಡೆನೇ ದೊಡ್ಡ ಸ್ಕ್ರೀನಲ್ಲೇ ರಾಯರ ದರ್ಶನ ಆಗ್ತಾಯಿದೆ. ಇದಾದಮೇಲೆ ಒಳಗಡೆ ಹೋಗಿ ರಾಯರ ದರ್ಶನ ಮಾಡಿದ್ವಿ. ಅದನ್ನು ವೀಡಿಯೋ ಮಾಡ್ಕೊಳಕ್ಕಿಲ್ಲ, ಅಲೋ ಇಲ್ಲದೆ ಇರೋದ್ರಿಂದ ಅದನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಬಂದುಬಿಟ್ಟು ರಾಯರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ದರ್ಶನ ಆದಮೇಲೆ ಒಂದು ಪೀಸ್ಫುಲ್ ಫೀಲ್ ಆಗುತ್ತಲ್ವ, ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೊರ್ಗಡೆ ಹೋಗಿದ್ವಿ. ಸ್ವಲ್ಪ ವೀಡಿಯೋ ಶೂಟ್ ಫೋಟೋ ಶೂಟ್ ಮಾಡ್ಕೊಂಡ್ವಿ. ನಮ್ಮ ಬ್ರದರ್ಸ್ ಎಲ್ಲ ಹೋಗ್ಬಿಟ್ಟು ಪ್ರಸಾದ ತರಕ್ಕೆ ಹೋಗಿದ್ದಾರೆ. ಇದೆಲ್ಲ ಆದಮೇಲೆ ಇನ್ನೇನು ಮುಗೀತಲ್ಲಪ್ಪ, ಫುಲ್ ಹೊಟ್ಟೆ ಹಸಿತಿತ್ತು ಗೈಸ್. ಬೆಳಗ್ಗೆಯಿಂದ ಉಣ್ಣಕ್ಕೆ ಏನೂ ಕೊಟ್ಟಿಲ್ಲ ಇವರು. ಹಾಗಾಗಿ ನಾವು ಇವಾಗ ಊಟಕ್ಕೊಂದು ಪ್ಲೇಸ್ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಹೋಟೆಲ್ ಅಂದ್ಕೊಂಡ್ರೆ ಇಲ್ಲ, ಯಾವುದಾದ್ರೂ ಒಂದೊಳ್ಳೆ ಗುಡ್ ಪ್ಲೇಸ್. ನಾವೇ ಎಲ್ಲೋ ತೊಗೊಂಬಂದಿದ್ವಿ, ಚಪಾತಿ ಪಲ್ಯ ಮತ್ತು ರೈಸ್ ಐಟಮ್ ಏನೇನೋ ತೊಗೊಂಬಂದಿದ್ರು. ಐ ಆಮ್ ಸೋ ಎಕ್ಸೈಟೆಡ್. ನೋಡಿ ಅಲ್ಲೇ ಹಾಕ್ಕೊಂಬಂದು ಎಲ್ಲರೂ ಮೇಯ್ತಾ ಇದ್ದಾರೆ, ಅಷ್ಟು ಹೊಟ್ಟೆ ಹಸ್ಬಿಟ್ಟಿದೆ. ಯಾಕಂದರೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಸ್ನಾನ ಬೇರೆ ಮಾಡ್ಕೊಂಡಿದ್ವಲ್ಲ, ಫುಲ್ ಹೊಟ್ಟೆ ಹಸ್ಬಿಟ್ಟಿತ್ತು. ಎಲ್ಲ ತಿನ್ಕೊಂಡು ಬಂದಮೇಲೆ ಎಲ್ಲರೂ ಪೀಸ್ಫುಲ್ಲಾಗಿ ಮಕ್ಕೊಂಬಿಟ್ಟಿದ್ದಾರೆ. ಸುಸ್ತಾಗ್ಬಿಟ್ಟಿದೆ ಎಲ್ರಿಗೂ, ಮಲಗಿದ್ರು. ಆಮೇಲೆ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾಯಿದ್ದೀವಿ, ಆಂಜನೇಯನ ದೇವಸ್ಥಾನ, ಪಂಚಮುಖಿ ಆಂಜನೇಯ. ಅಲ್ಲಿ ಹೊರ್ಗಡೆ ಆಂಜನೇಯನ ದರ್ಶನ ಆಗಿಬಿಡ್ತು, ಹನುಮಂತನ ದರ್ಶನ. ಒಳಗಡೆ ವೀಡಿಯೋ ಮಾಡೋಕ್ಕಲ್ಲ ಇಲ್ಲ, ಹಾಗಾಗಿ ಇಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು. ಇದಾದಮೇಲೆ ಯಾವುದೋ ಬಳ್ಳಾರಿ ಹತ್ರ ದೇವಸ್ಥಾನ ಅಂತ ಕರ್ಕೊಂಡು ಹೋದ್ರು ಕಣ್ರಿ, ಸಖತ್ತಾಗಿತ್ತು. ವ್ಯೂ ಮಾತ್ರ ಚೆನ್ನಾಗಿತ್ತು. ಸಂಜೆ 6 ಗಂಟೆ ಮೇಲೆ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಹೊರಗಡೆ ವೆಯ್ಟ್ ಮಾಡಿ ಆಮೇಲೆ ಒಳಗಡೆ ಎಂಟ್ರಿ ಕೊಡ್ತಾಯಿದ್ರೆ ನೇಚರು ವ್ಯೂ ಎಲ್ಲ ಕೂಡ ಸಖತ್ತಾಗಿತ್ತು. ದೇವ್ರ ದರ್ಶನ ಕೂಡ ಚೆನ್ನಾಗಿತ್ತು. ಇದೆಲ್ಲ ಹೆಂಗಿತ್ತೋ ಏನೋ ಬಿಡ್ರಿ, ಪ್ರಸಾದ ಮಾತ್ರ ಅಲ್ಟಿ. ಯಾವುದೇ ಕಾರಣಕ್ಕೂ ಪ್ರಸಾದ ಮಿಸ್ ಮಾಡ್ಕೊಂಬಿಡಿ, ಸ್ವಲ್ಪ ಕೊಡೋದಾದರೂ ಸಖತ್ತಾಗಿರುತ್ತೆ. ಪ್ರಸಾದ ತಿನ್ಕೊಂಬಿಟ್ಟು ನೇಚರ್ನ ಎಂಜಾಯ್ ಮಾಡಿಕೊಂಡು ಅವ್ರ ಕಡೆಗೆ ಹೊರಟ್ವಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.